ಆ ಕುಟುಂಬಕ್ಕೆ ದೇವರು ಬೇಕಾದಷ್ಟು ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿಷ್ಠಿತ ಆಸ್ಪತ್ರೆಯೂ ಇದೆ. ಅದೆಷ್ಟೋ ಜೀವಗಳಿಗೆ ಈ ಕುಟುಂಬ ಸಂಜೀವಿನಿಯಾಗಿದೆ. ಆದರೆ ವಿಧಿಯಾಟವೋ ಇನ್ನೇನೋ ಗೊತ್ತಿಲ್ಲ. ಆ ಕುಟುಂಬದಲ್ಲಿ ಸರಣಿ ಸಾವುಗಳು ಇಡೀ ಮನುಕುಲವನ್ನೇ ಬೆಚ್ಚಿ ಬೀಳಿಸಿದೆ. ಒಂದಲ್ಲ ಎರಡಲ್ಲ, ಒಂದೇ ಮನೆಯಲ್ಲಿ 5 ಆತ್ಮಹತ್ಯೆಗೆ ಶರಣಾಗಿರೋದು ಅಚ್ಚರಿಗೆ ಕಾರಣ ಆಗಿದೆ. ಸಾನ್ನಿಧ್ಯವೆಂಬ ಶಾಂತಿ ನಿವಾಸದಲ್ಲಿ 4 ದುರಂತ ಅಂತ್ಯ. ಐಷಾರಾಮಿ ಮನೆ, ಬೇಕಾದಷ್ಟು ಆಸ್ತಿ ಇದ್ದರೂ ಬೇಡವಾಯ್ತು ಬದುಕು. ಕತೆಗೆ ಮೂಕ ಸಾಕ್ಷಿಯಂತೆ ನಿಂತಿದೆ ಸಾನ್ನಿಧ್ಯ ಎಂಬ ಶಾಂತಿ ನಿವಾಸ. ಈ ಡಾಕ್ಟರ್ ಫ್ಯಾಮಿಲಿಯಲ್ಲಿ ಸಾಲು ಸಾಲು ಆತ್ಮಹತ್ಯೆ ಸಂಭವಿಸಿದ್ದು ಅಚ್ಚರಿಗೆ ಕಾರಣವಾಗಿದೆ. ಶಿವಮೊಗ್ಗದ ಅಶ್ವಥ್ ನಗರದಲ್ಲಿರುವ ಈ ಐಷಾರಾಮಿ ಮನೆಯನ್ನ ನೋಡಿದರೆ ಎಂಥವರು ಬೆರಗಾಗುತ್ತಾರೆ. ಆದರೆ ಇದೇ ಮನೆಯಲ್ಲೀಗ ಖ್ಯಾತ ಸ್ತ್ರೀ ರೋಗ ತಜ್ಞೆ 56 ವರ್ಷದ ಜಯಶ್ರೀ ಹಾಗೂ 34 ವರ್ಷದ ಅವರ ಮಗ ಆಕಾಶ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಅದರಲ್ಲೂ ತಾಯಿ ಮತ್ತು ಮಗ ಇಬ್ಬರು ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಸಾವಿನ ಕದ ತಟ್ಟಿದ್ದಾರೆ. ಜಯಶ್ರೀ ಕೆಳಗಿನ ರೂಮಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಆಕಾಶ್ ಮಹಡಿಯ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ಸಾನ್ನಿಧ್ಯ ನಿವಾಸವೊಂದರಲ್ಲೇ ನಡೆದ 5ನೇ ಆತ್ಮಹತ್ಯೆಯಾಗಿದೆ. ಮನೆಯಲ್ಲಿ ಅವರಿಬ್ಬರೇ ಇದ್ರು, ಮತ್ತೆ ಅವರು ಸೊಸೆ ಇದ್ರು. ಅವ್ರದ್ದು ಈಗ ಪಾಪ 5 ತಿಂಗಳಾಗಿದೆ ಮದುವೆ ಆಗಿ. ಅವರು ಜೂನ್ ತಿಂಗಳಲ್ಲಿ ಮದುವೆ ಆಗಿದ್ದು. ಅವರು ಇದ್ರು, ಬಟ್ ಅವರಿಗೂ ಗೊತ್ತಾಗಿಲ್ಲ ಇದು ಬೆಳಗ್ಗೆ ಏನಾಗಿದೆ ಅಂತ. ಅವರಿಗೂ ಸಡನ್ ಶಾಕ್ ಆಗಿದೆ. ಮನೇಲಿ ಕೆಲಸದವ್ರು ಬಂದು ಕೆಲಸ ಮಾಡಿ ಹೋಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವ್ರು ರೂಮಲ್ಲಿ ಇದ್ದಾರೆ ಬಿಡು ಅಂತ ತಿಳ್ಕೊಂಡಿದ್ರು. ಬಟ್ ಆದರೆ ಈ ಥರ ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾದ ತಕ್ಷಣ ಪೊಲೀಸ್ನವರೆಲ್ಲ ಬಂದರು. ಬಂದಾದ್ಮೇಲೆ ಡೋರ್ ತೆಗೆದು ನೋಡಿದ ಮೇಲೆ ಗೊತ್ತಾಗಿದ್ದು ಇಬ್ಬರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ವೈದ್ಯ ಜಯಶ್ರೀಪತಿ ನಾಗರಾಜ್ ಕೂಡ ವೈದ್ಯರಾಗಿದ್ರು. ಹಲವು ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಅವರು ಕೂಡ ನೇಣಿಗೆ ಶರಣಾಗಿದ್ರು. ಬಳಿಕ ಮಗ ಆಕಾಶ್ ಪತ್ನಿ ನವ್ಯ ಸಹ 3 ವರ್ಷದ ಹಿಂದೆಯಷ್ಟೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ ಇದೇ ಮನೆಯಲ್ಲಿ ತಾಯಿ ಮತ್ತು ಮಗ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಈ ಐಷಾರಾಮಿ ಮನೆಯನ್ನ ಈ ವೈದ್ಯ ದಂಪತಿಗೆ ಮಾರಾಟ ಮಾಡಿದ್ದ ಆಗಿನ ಮನೆ ಮಾಲೀಕ ಕೂಡ ಇದೇ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದ ಅನ್ನೋದು ಮತ್ತೊಂದು ಶಾಕಿಂಗ್ ವಿಚಾರವಾಗಿದೆ. ಮೊದಲು ತಾಯಿ ಹಾಕೊಂಡಿದ್ದಾರೆ. ತಾಯಿ ಹಾಕೊಂಡ್ಮೇಲೆ ಅವರು ಗಾಬರಿಗೆ ಮಗ ಮೇಲ್ಗಡೆ ನೇಣು ಹಾಕೊಂಡಿದ್ದಾನೆ ಅಂತ ಅಲ್ಲಿ ಮೇಲೆ ಡೆತ್ ನೋಟು ಬರೆದಿಟ್ಟಿದ್ದಾರೆ. ಆಸ್ತಿನೆಲ್ಲ ಮಗನಿಗೆ ಮತ್ತು ಈಗಿರೋ ಸೊಸೆಗೆ, ಜೂನ್ನಲ್ಲಿ ಮದುವೆ ಆಗಿರೋ ಸೊಸೆಗೆ ಬರೆದಿಟ್ಟಿದ್ದಾರೆ. ಹಿಂದೆ ಅವ್ರ ಸೊಸೆ ನೇಣು ಹಾಕೊಂಡಾಗ ಡಿಪ್ರೆಷನ್ನಲ್ಲಿ ಸುಮಾರು ಇದ್ದರು. ಅದೇ ಒಂದು ಸಣ್ಣ ಗಲಾಟೆ ನಡೀತಾಯಿತ್ತು ಅಂತ ನಮಗೆ ಸಣ್ಣ ಮಾಹಿತಿ. ಇದನ್ನು ಅದರಲ್ಲೇ ಅವರಿಗೆ ಭಾಳ ಬೇಸರ ಆಯಿತು. ಆ ಡಿಪ್ರೆಷನ್ನಿಂದ ಜಯಶ್ರೀ ಮೇಡಮ್ ಹೊರಗೆ ಬಂದಿಲ್ಲ ಅಂತ ಒಂದು ಮಾಹಿತಿ. ದಾವಣಗೆರೆಯ ನ್ಯಾಮತಿಯಲ್ಲಿ ಖ್ಯಾತ ಮಕ್ಕಳ ತಜ್ಞರಾಗಿದ್ದ ಡಾಕ್ಟರ್ ನಾಗರಾಜ್ ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ಹೊಮ್ಮರಡಿ ನರ್ಸಿಂಗ್ ಹೋಮ್ ಅನ್ನ ಈ ಹಿಂದೆ ಪ್ರಾರಂಭಿಸಿದ್ರು. ಇವರಿಗೆ ಪತ್ನಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಕೂಡ ಕೈ ಜೋಡಿಸಿದ್ದರು. ಸುಖ ಜೀವನಕ್ಕೆ ಬೇಕಾದ ಸಂಪತ್ತನ್ನ ಭಗವಂತ ವೈದ್ಯ ದಂಪತಿಗೆ ನೀಡಿದ್ದ. ಕೋಟ್ಯಾಂತರ ಮೌಲ್ಯದ ಆಸ್ತಿ ಕೂಡ ಇತ್ತು. ಮುಟ್ಟಿದ್ದೆಲ್ಲ ಚಿನ್ನವಾಗುವ ರೀತಿ ಹಾಗೂ ಉತ್ತಮ ಕೈಗುಣದ ಡಾಕ್ಟರ್ ಅಂತಾನೆ ಶಿವಮೊಗ್ಗದಲ್ಲಿ ಫೇಮಸ್ ಆಗಿದ್ರು. ಆದ್ರೆ ಸಾನ್ನಿಧ್ಯವೆಂಬ ಶಾಂತಿ ನಿವಾಸದಲ್ಲಿ ಇಡೀ ಕುಟುಂಬ ನಿಗೂಢ ರೀತಿಯಲ್ಲಿ ಸರ್ವನಾಶವಾಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.